ಈ ಮ್ಯಾಚ್ ಬಗ್ಗೆ ಮಾತಾಡಕ್ ಮುಂಚೆ ಕಳೆದ ಮ್ಯಾಚ್ ಆ ಸೋಲ್ನ ಅನುಭವಿಸಿದ್ಮೇಲೆ ಟೀಮ್ ಇಂಡಿಯಾ ಏನೇನು ರಿಪೇರಿ ಮಾಡ್ಕೊಂಡ್ ಬರ್ಬೇಕು ಜಾನಿ ಸರ್ ಅಂತ ಕೇಳಿದ್ರೆ, ನೋಡಿ ಶುಭ್ಮನ್ ಗಿಲ್ ಆ ಲಾಸ್ಟ್ ಇನ್ನಿಂಗ್ಸ್ ತನಕ ಔಟ್ಸ್ಟ್ಯಾಂಡಿಂಗ್ ಕ್ರಿಕೆಟ್ ಆಡಿದ್ರು. ಅವರು ಬೀಟನ್ನೇ ಆಗ್ತಾ ಇರ್ಲಿಲ್ಲ. ಬಟ್ ನೀವು ಅಬ್ಸರ್ವ್ ಮಾಡಿದ್ರೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ, ಅದು ಡೇ 1 ಅಲ್ಲಿ ಲಾಸ್ಟ್ ಸೆಷನ್ ನಡೆಯುವಾಗ ಶುಭ್ಮನ್ ಗಿಲ್ ಹೆಂಗೆ ನಿಮಗೆ ಬೀಟನ್ ಮೇಲೆ ಬೀಟನ್ಗಳಾಗಿ ಅಲ್ಟಿಮೇಟ್ಲಿ ಔಟ್ ಆಗಿ ಹೋಗ್ತಾರೆ ಬ್ರೈಡನ್ ಕಾರ್ಸ್ ಅವ್ರಿಗೆ. ಏನಕ್ಕೆ ಹಿಂಗಾಯ್ತು ಸಡನ್ ಆಗಿ ಶುಭ್ಮನ್ ಗಿಲ್ಗೆ ಅಂದ್ರೆ ಪ್ರಾಬಲಿ ಫೋಕಸ್ ಅಟೆನ್ಷನ್ ಇರ್ಲಿಲ್ಲ. ನಿಮ್ಗೆ ಜ್ಞಾಪಕ ಇದ್ರೆ ಹಿಂದಿನ ದಿವಸ ಸಂಜೆ ಆ ಒಂದು ಏನಿನ ಮಾತಿನ ಚಕಮಕಿ ನಡೆದಿರುತ್ತೆ ಇಂಗ್ಲೆಂಡ್ ಅವ್ರ ಜೊತೆ. ಫಾರ್ ದಿ ಫಸ್ಟ್ ಟೈಮ್ ನಾವು ನೋಡ್ತೀವಿ ಶುಭ್ಮನ್ ಗಿಲ್ ಅವರು ಅವ್ರ ಕೂಲ್ ಕಂಪೋಸ್ನೆಸ್ ನ ಕಳ್ಕೊಂಡು ಶೋ ಸಮ್ ಅಂತ ಹೇಳಿರ್ತಾರೆ. ನಿಮ್ಗೆ ಗೊತ್ತಲ್ಲ ಏನು ಅಂತ, ಅದ್ ನಿಮ್ಗೆ ಗೊತ್ತು. ಡ್ಯೂಕ್ಸ್ ಬಾಲ್ ಬಗ್ಗೆ ನಾ ಮಾತಾಡ್ತಾ ಇರೋದು. ಓಕೆ, ಅಲ್ಲಿ ಏನಾದ್ರೂ ಒಂಚೂರು ಗಮನ ತಪ್ಪಿ ಅವರು ಏನೋ ಒಂದು ಪಾಯಿಂಟ್ ನ ಪ್ರೂವ್ ಮಾಡಕ್ ಹೋಗಿ ಅವ್ರನ್ನೇ ಅವ್ರು ಮರತ್ರ. ಇವ್ರದ್ದು ಬೆಸ್ಟ್ ಪರ್ಫಾರ್ಮೆನ್ಸ್ ಯಾವಾಗ ಬಂದಿದೆ ಹೇಳಿ? ಕೂಲ್ ಕಾಮ್ ಅಂಡ್ ಕಂಪೋಸ್ಡ್ ಇದ್ದಾಗ ಇವ್ರನ್ನ ಬೀಟನ್ ಕೂಡ ಮಾಡಕ್ಕಾಗಿಲ್ಲ ಈ ಇಂಗ್ಲೆಂಡ್. ಯಾಕಂದ್ರೆ ಆ ತರ ಸ್ಕೋರ್ಗಳು ಮಾಡಿದ್ದಾರೆ ಇಡೀ ಸೀರೀಸ್ ಅಲ್ಲಿ. 141, 269, 161 ಹೆಂಗಿದೆ ರೀ ನಂಬರ್ಸ್ ಇದು? ಸೊ ಶುಭ್ಮನ್ ಗಿಲ್ ಆ ಕೋಪ ಬಿಟ್ಟು ತಾಳ್ಮೆಯಿಂದ ಶಾಂತಿಯಿಂದ ಈ ಒಂದು ಟೆಸ್ಟ್ ಮ್ಯಾಚ್ ನಡೆದ್ರೆ ಒರಿಜಿನಲ್ ಶುಭ್ಮನ್ ಗಿಲ್ ನಾವು ನೋಡ್ಬೋದು ಅಂತ ಅನಿಸ್ತಾ ಇದೆ. ಇಂಗ್ಲೆಂಡ್ ಅವ್ರು ಆಲ್ರೆಡಿ ಅವ್ರ 11 ಅನೌನ್ಸ್ ಮಾಡ್ಬಿಡಿದ್ದಾರೆ. ಈಗ ತರ ನಾನು ಬೆನ್ ಸ್ಟೋಕ್ಸ್ ಅವರ ಏನಪ್ಪಾ ಪ್ರೆಸ್ ಕಾನ್ಫರೆನ್ಸ್ ನೋಡ್ತಾ ಇದೀನಿ. ಲಿಯಮ್ ಡಾಸನ್ ಬರ್ತಾ ಇದಾರೆ ಶೋಯಬ್ ಬಶೀರ್ ಬದಲು. ನಿಮ್ಗೆ ಜ್ಞಾಪಕ ಇದ್ರೆ ಶೋಯಬ್ ಬಶೀರ್ಗೆ ಕೈ ಬೆರಳು ಫ್ರಾಕ್ಚರ್ ಆಗಿತ್ತು, ಸೊ ಅವರು ರೂಲ್ಡ್ ಔಟ್ ಆಫ್ ದಿ ಸೀರೀಸ್. ಈಗ ಲಿಯಮ್ ಡಾಸನ್ ಸರ್ ಇವ್ರು ಯಾರು ಅಂದ್ರೆ 2016 ಅಲ್ಲಿ ಕರುಣ್ ನಾಯರ್ ಅವರು 100 ಹೊಡಿತಾರಲ್ಲ ಅಗೇನ್ಸ್ಟ್ ಇಂಗ್ಲೆಂಡ್, ಅವಾಗ ಇಂಗ್ಲೆಂಡ್ ಆಡದಂತ ಲಿಯಮ್ ಡಾಸನ್. ಇವ್ರದ್ದು 20 ಫಸ್ಟ್ ಕ್ಲಾಸ್ ಸೆಂಚುರಿ ಇದೆ. ಲಾಸ್ಟ್ ಸೀಸನ್ ಕೌಂಟಿ ಕ್ರಿಕೆಟ್ ಅಲ್ಲಿ ಡೇ ಗೇಮ್ ಅಲ್ಲಿ 54 ವಿಕೆಟ್ ನ ತೆಗ್ದಿದ್ದಾರೆ ಲಿಯಮ್ ಡಾಸನ್ ಅಟ್ ಸಮ್ 22-24 ಆವರೇಜ್. ಸೊ ಏನಾಗಿದೆ ಇವ್ರ ಅಡಿಷನ್ ಅಂತ ಹೇಳಿದ್ರೆ, ನಂಬರ್ 11 ಅಲ್ಲಿ ಬ್ಯಾಟಿಂಗ್ ಬರ್ತಾರೆ ಜೋಫ್ರಾ ಆರ್ಚರ್. ಅಂದ್ರೆ ನಂಬರ್ 10 ತನಕ ಸಖತ್ತಾಗಿರುವಂತ ಒಂದು ಬ್ಯಾಟಿಂಗ್ ಆರ್ಡರ್ ಇರುವಂತ ಇಂಗ್ಲೆಂಡ್. ಸೊ ಇಂಡಿಯಾಗೆ ಇನ್ನ ಟಫ್ ಆಗ್ತಾ ಇದೆ.